9ನೇ ವಾರದ ಫೋರಿಯರ್ ಸೀರೀಸ್ನ 2ನೇ ಭಾಗಕ್ಕೆ ಸ್ವಾಗತ. ನಾವು ಆರಂಭಿಸಿದ್ದೆವು ಆರ್ಬಿಟ್ರರಿ ಫಂಕ್ಷನ್ಗಳ ಫೋರಿಯರ್ ಪ್ರಾತಿನಿಧ್ಯದ ಅಧ್ಯಯನದೊಂದಿಗೆ. ಇಲ್ಲಿ ಪರಿಕಲ್ಪನೆ ಏನೆಂದು ಪುನಃ ಹೇಳುತ್ತೇನೆ. ಇಲ್ಲಿ ಪರಿಕಲ್ಪನೆ ಏನೆಂದರೆ, ಒಂದು ಆರ್ಬಿಟ್ರರಿ ಫಂಕ್ಷನ್ ಕೊಟ್ಟಿರುವಾಗ ನಾವು ಅದಕ್ಕಾಗಿ ಫೈನೈಟ್ ಡಿಸ್ಕಂಟಿನ್ಯೂಯಿಟಿಯ ಫೈನೈಟ್ ಸಂಖ್ಯೆಯನ್ನು ಅನುಮತಿಸುತ್ತೇವೆ, ಹಾಗೂ ಅದನ್ನು ಉದಾಹರಣೆಗೆ ಹೀಗೆ ನಿರ್ವಹಿಸಬಹುದು. ಈ ಫಂಕ್ಷನ್ನ ಹಾಗೆ, ಇದು ಇದರೊಂದಿಗೆ ಪೀರಿಯಾಡಿಕ್ ಆಗಿದೆ ಎಂದು ನೀವು ಹೇಳಬಹುದು. ಇದು ಪೀರಿಯಾಡಿಸಿಟಿ ಆಗಿದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಾವು ಏನು ಬಯಸಿದ್ದೆವೆಂದರೆ, ಈ ಫಂಕ್ಷನ್ಗಳನ್ನು ಇದರ ಟರ್ಮ್ಗಳಲ್ಲಿ ಬರೆಯುವುದು, ಸೈನ್ ಹಾಗೂ ಕೋಸೈನ್ಸ್. ಆದ್ದರಿಂದ ಎಫ್ ಆಫ್ ಎಕ್ಸ್ ಆರ್ಬಿಟ್ರರಿ ಎಂದು ಕೊಟ್ಟಿರುವಾಗ ಮತ್ತು ಪೀರಿಯಾಡಿಕ್ ಫಂಕ್ಷನ್ ನಾವು ಈ ಕೊಎಫಿಷಿಯಂಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬಹುದು am, bm, a02 ಮತ್ತು ಹೀಗೆ. ಹಾಗೂ ಕೊನೆಯಲ್ಲಿ ಇವುಗಳನ್ನು ಒಟ್ಟಾಗಿ ಈ ವಿಧದ ಸೂತ್ರದಲ್ಲಿ ಸಂಯೋಜಿಸಿ. ಆದ್ದರಿಂದ ಎಫ್ ಆಫ್ ಎಕ್ಸ್ ಅನ್ನು ಈಗ ಹೀಗೆ ಬರೆಯಬಹುದು, a02 ಹಾಗೂ ಪ್ಲಸ್ ನಾನು ಬರೆದಿರುವುದು ಒಂದು ಇನ್ಫೈನೈಟ್ ಸಮೇಶನ್ ಅನ್ನು. ಹೀಗಾಗಿ ಅದಾಗುತ್ತದೆ am cos mx ಪ್ಲಸ್ bm sin mx ಸಮೇಶನ್ ಎಲ್ಲಾ m ನ ಇಂಟಿಜರ್ ಮೌಲ್ಯಗಳ ಮೇಲೆ. ನೀವು ಇದರಿಂದ ಸೆಳೆಯಬಹುದಾದ ಭೌತಿಕ ವ್ಯಾಖ್ಯಾನಗಳೇನೆಂದರೆ, ನೀವು ಹೇಳಬಹುದು, ನನ್ನ ಪೀರಿಯಾಡಿಕ್ ಫಂಕ್ಷನ್ ಈ ಕೆಳಗಿನ ಫ್ರೀಕ್ವೆನ್ಸಿಗಳನ್ನು ಅವುಗಳು ಯಾವುದರಲ್ಲಿ ಮಾಡಲ್ಪಟ್ಟಿವೆ ಅದರೊಂದಿಗೆ. ಇಲ್ಲಿ ನೀವು ಸಾಮಾನ್ಯವಾಗಿ ನೋಡಿದರೆ ಹಲವು ಹವಾಮಾನ ವೇರಿಯೇಬಲ್ಗಳ ಟೈಮ್ ಸೀರೀಸ್ನಲ್ಲಿ ಎಂದು ಹೇಳಿ. ನೀವು ನೋಡುವುದೇನೆಂದರೆ, ಒಂದು ವಾರ್ಷಿಕ ಕಾಂಪೋನೆಂಟ್ ಇದೆ, ಒಂದು ಸೀಸನಲ್ ಕಾಂಪೋನೆಂಟ್ ಇದೆ. ಇದು ಅನುಗುಣವಾಗಿರುತ್ತದೆ. ಒಂದು ವಿಧದ ನಾವಿಂದು ತಕ್ಷಣ ಗುರುತಿಸಬಹುದಾದ ವಾರ್ಷಿಕ ಹಾಗೂ ಸೀಸನಲ್ ವೇರಿಯೇಷನ್ಗೆ ನಾವೇನು ಮಾಡಬಹುದೆಂದರೆ, ನಾವು ಹೇಗೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಪೀರಿಯಾಡಿಕ್ ಆಗಿರುವ ಫಂಕ್ಷನ್ ಹೊಂದಿರುವ ಅಗತ್ಯದಿಂದ ಹೇಗೆ ಸ್ವತಂತ್ರಗೊಳಿಸುವುದು ಎಂದು ನೋಡುವುದು. ಈಗ ಭಾವಿಸಿ, ನಾನು ನೋಡುತ್ತಿರುವ ಫಂಕ್ಷನ್ ಅಷ್ಟೇನು ಪೀರಿಯಾಡಿಕ್ ಅಲ್ಲ ಎಂದು. ಆದರೆ ಈ ರೀತಿ ಇದೆ. ಆದ್ದರಿಂದ ಇದು ಸ್ಪಷ್ಟವಾಗಿ ಪೀರಿಯಾಡಿಕ್ ಆಗಿಲ್ಲ. ಆದರೆ ನನ್ನ ಚಿಂತೆಯೇನೆಂದರೆ, ನನಗೆ ಬೇಕಾಗಿರುವುದು ಇದರ ಪ್ರಾತಿನಿಧ್ಯ. ಈ ಫಂಕ್ಷನ್ 0 ಮತ್ತು L/2 ರ ಮಧ್ಯೆ ಇರುವಂತದ್ದು. ಈ ರೇಂಜ್ 0 ಮತ್ತು L/2 ನಡುವಿನಲ್ಲಿ. ನಾನು ಎಫ್ ಆಫ್ ಎಕ್ಸ್ ಎಂದು ಕರೆಯುವ ಈ ಫಂಕ್ಷನ್ ಸೂಚಿಸುವುದೇನೆಂದರೆ, ನಾನು ಎಫ್ ಆಫ್ ಎಕ್ಸ್ ಅನ್ನು ಅಂದಾಜು ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಒಂದು ಈವನ್ ಫಂಕ್ಷನ್ನೊಂದಿಗೆ. ಇದನ್ನು ನಾನು ಕರೆಯುತ್ತೇನೆ ಎಫ್ ಆಫ್ ಎಕ್ಸ್ ಎಂದು. ಆದ್ದರಿಂದ ಬಯಸಿದ ರೇಂಜ್ 0 ಮತ್ತು L/2 ಮಧ್ಯದಲ್ಲಿ ಇದು ಸಾಕಷ್ಟು ಹೊಂದುತ್ತದೆ ಎಫ್ ಆಫ್ ಎಕ್ಸ್ ನೊಂದಿಗೆ. ಮತ್ತು ನಾವು ಇದನ್ನು ಆಡ್ ಫಂಕ್ಷನ್ನೊಂದಿಗೆಯೂ ಮಾಡಬಹುದು. ಈಗ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತೇನೆ. ಈಗ ನಾನು ಹೊಂದಿಸಿದರೆ ಈ ಆಡ್ ಫಂಕ್ಷನ್ನೊಂದಿಗೆ ಎಫ್ ಆಫ್ ಎಕ್ಸ್ ಎಂಬುದನ್ನು ನಾನು ಆಡ್ ಫಂಕ್ಷನ್ ಅನ್ನು ಬಳಸುತ್ತಿದ್ದೇನೆ ಎಂದು ಸೂಚಿಸಲು. ಈ ಸಂದರ್ಭದಲ್ಲಿ ನೀವು ಪುನಃ ನೋಡುವುದೇನೆಂದರೆ, ಬಯಸಿದ ರೇಂಜ್ 0 ಮತ್ತು L/2 ರ ಮಧ್ಯೆ ಇರುವುದನ್ನು ನಾನು ಆಯ್ಕೆ ಮಾಡಿರುವ ಆಡ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ನನ್ನ ಫಂಕ್ಷನ್ ಎಫ್ ಆಫ್ ಎಕ್ಸ್ಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಈಗ ಫೋರಿಯರ್ ಸೀರೀಸ್ ಅನ್ನು ಬರೆಯೋಣ. ನಾವು ಎಲ್ಲಾ ಸೂತ್ರಗಳನ್ನು ಬರೆದಿಟ್ಟಿದ್ದೇವೆ, ಆದ್ದರಿಂದ ಫಲಿತಾಂಶವು ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿರುವುದಕ್ಕಿಂತ ಭಿನ್ನವೇನಿಲ್ಲ. ನಾನು ಎಫ್ ಆಫ್ ಎಕ್ಸ್ ಅನ್ನು ಅಂದಾಜು ಮಾಡಲು ಈವನ್ ಫಂಕ್ಷನ್ ಅನ್ನು ಬಳಸುತ್ತಿದ್ದರೆ, ಹೆಚ್ಚೇನು ಕೆಲಸ ಮಾಡದೆ ನಾವು ಹಿಂದಿನ ಮಾಡ್ಯೂಲ್ನಲ್ಲಿ ಕಲಿತಿರುವಂತೆ ನಾನು ನೇರವಾಗಿ ಬರೆಯಬಹುದು ಫೋರಿಯರ್ ಸೀರೀಸ್ನ ಫೋರಿಯರ್ ಎಕ್ಸ್ಪಾನ್ಷನ್ ಒಂದು ಈವನ್ ಫಂಕ್ಷನ್ಗಾಗಿ. ಹಾಗೂ ನಮಗೆ ತಿಳಿದಿದೆ, ಒಂದು ಈವನ್ ಫಂಕ್ಷನ್ಗೆ ಫೋರಿಯರ್ ಎಕ್ಸ್ಪಾನ್ಷನ್ನ ಎಲ್ಲಾ ಟರ್ಮ್ಗಳು ಕೋಸೈನ್ ಫಂಕ್ಷನ್ನಿಂದ ಮಾಡಲ್ಪಟ್ಟಿವೆ. ಆದರೆ ಇನ್ನೂ ನಾನು ಈ am ಅನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ನಾವು ಈ ಹಿಂದೆ ಕಲಿತಿದ್ದರ ಕಡೆ ಹಿಂದೆ ಹೋಗೋಣ. ಈಗ ಇದನ್ನು ಬಳಸೋಣ. ನೀವು ಈ ಈಕ್ವೇಶನ್ am ನ ಬಗ್ಗೆ ಒಂದು ವಿಷಯವನ್ನು ಗಮನಿಸಬೇಕು. ಆದ್ದರಿಂದ ಈ ಇಂಟಿಗ್ರಲ್ ನ ಮಿತಿಯು 0 ಇಂದ 2π ಹೋಗುತ್ತದೆ. ಮತ್ತು ಇಲ್ಲಿ ನಾವು 1/π ನಿಂದ ಡಿವೈಡ್ ಮಾಡುತ್ತಿದ್ದೇವೆ. ಆದ್ದರಿಂದ ನಿಮ್ಮ ಇಂಟರ್ವಲ್ 0 ಇಂದ 2π. ನಿಮ್ಮ ಫಂಕ್ಷನ್ ಎಫ್ ಆಫ್ ಎಕ್ಸ್ ನ ಮೂಲ ಪೀರಿಯಾಡಿಸಿಟಿ ಆಗಿದ್ದರೆ ನೀವು ಆ ಪಿರಿಯಡ್ ನ ಅರ್ಧದಿಂದ ಡಿವೈಡ್ ಮಾಡುತ್ತೀರಿ. ನನ್ನ ಬಳಿ ಈ ಮೊದಲನೇ ಈಕ್ವೇಶನ್ ಇದೆ ಹಾಗೂ ಇದು ಆಧರಿಸಿದೆ
ನಾವು ಹಿಂದಿನ ಕ್ಲಾಸ್ ನಲ್ಲಿ ಪಡೆದ ಈಕ್ವೇಶನ್ ಮೇಲೆ ಈ ಇಂಟಿಗ್ರಲ್ ಅನ್ನು ಎರಡು ಭಾಗಗಳಾಗಿ ಮಾಡಿ ಒಂದು -L/2 ಇಂದ 0ಗೆ ಹೋಗುವಂತದ್ದು ಮತ್ತೊಂದು 0 ಇಂದ L/2ಗೆ ಹೋಗುವಂತದ್ದು. ಸೊ ಈಗ ನಾನು ಈ ಇಂಟಿಗ್ರಲ್ ಅನ್ನು ಎರಡು ಭಾಗಗಳಾಗಿ ಮಾಡಿದ್ದೇನೆ. ನೀವೀಗ ಹೋಲಿಸಿದರೆ ಇದನ್ನು ನಮ್ಮ ಬಳಿ ಇಲ್ಲಿ ಇರುವುದರ ಜೊತೆ ಅಂದರೆ ನಿಖರವಾಗಿ ಈ ಎರಡನೇ ಇಂಟಿಗ್ರಲ್ ಜೊತೆ ಈ ಸಂಪೂರ್ಣ ಈಕ್ವೇಶನ್ ಎರಡನೆಯ ಇಂಟಿಗ್ರಲ್ನ ದುಪ್ಪಟ್ಟಾಗಿದೆ. ಈಗ ನಾವು ಈ ಅಂತಿಮ ಈಕ್ವೇಶನ್ ಅನ್ನು ಈ ರೀತಿ ಬರೆಯಬಹುದು ಮತ್ತು ಈ ಪ್ರದೇಶಗಳ ನಡುವೆ 0 ಇಂದ L/2 ನಡುವೆ f(x) ಸಮಾನವಾಗಿದೆ f(x)ಗೆ. ಹಾಗಾಗಿ ನಾನು f(x) ಅನ್ನು f(x) ನೊಂದಿಗೆ ಬದಲಿಸಬಹುದು. ಇಲ್ಲಿ ನನ್ನ ಬಳಿ ಈ an ಗಾಗಿ ಒಂದು ಈಕ್ವೇಶನ್ ಇದೆ. ಆದ್ದರಿಂದ ಈಗ ಮತ್ತೊಂದು ಪ್ರಕರಣವನ್ನು ನೋಡೋಣ. ಈ ಆಡ್ ಫಂಕ್ಷನ್ f(x) ನಿಮ್ಮ ಬಯಸಿದ ಫಂಕ್ಷನ್ಗೆ ಮ್ಯಾಚ್ ಆದಾಗ ಈ ರೇಂಜ್ ನಲ್ಲಿ 0 ಮತ್ತು L/2 ನಡುವೆ f(x) ಅನ್ನು ಹೀಗೆ ಬರೆಯಬಹುದು. ಈ ಈಕ್ವೇಶನ್ ಅನ್ನು ಪುನಃ ನಾವು ಮಾಡಿದ ಹಿಂದಿನ ಮಾಡ್ಯೂಲ್ನಿಂದ ತೆಗೆದುಕೊಳ್ಳಲಾಗಿದೆ. ಆದ್ದರಿಂದ ಇದು ಕೇವಲ ಇದರ ಕಾರ್ಯರೂಪವಾಗಿದೆ. ನೀವು ಇಂಟಿಗ್ರೇಟ್ ಮಾಡುತ್ತಿದ್ದೀರಿ 0 ಇಂದ 2π ವರೆಗೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅದಕ್ಕೆ ಪಿರಿಯಾಡಿಸಿಟಿ ಎಂಬ ಭೌತಿಕ ಅರ್ಥವಿತ್ತು. ಈ ಮೂಲ ಪಿರಿಯಡ್ ಎಂದರೆ 2π ಮತ್ತು ಇಲ್ಲಿ ನೀವು ಡಿವೈಡ್ ಮಾಡುತ್ತಿರುವ ಕ್ವಾಂಟಿಟಿ ಅದರ ಅರ್ಧವಾಗಿದೆ. ಪುನಃ ಎಂದಿನಂತೆಯೇ ಇದನ್ನು ಎರಡು ಇಂಟಿಗ್ರಲ್ ಆಗಿ ಭಾಗ ಮಾಡೋಣ. ಪುನಃ ನೀವು ಹಿಂದೆ ಹೋಗಿ ನೀವಿಲ್ಲಿ ಏನನ್ನು ಪಡೆದಿದ್ದೀರಿ ಎಂದು ನೋಡಿ. ನೀವು ಗಮನಿಸುತ್ತೀರಿ ಅದು ನಿಖರವಾಗಿ ಈ ಟರ್ಮ್ ಆಗಿದೆ. ಆದ್ದರಿಂದ bn ಆಗುತ್ತದೆ 4/L ಇಂಟಿಗ್ರಲ್ ಆಫ್ 0 to L/2 ಮತ್ತು f(x) ಇದು ಆಡ್ ಫಂಕ್ಷನ್ ಆಗಿದೆ. ನಾನು ಈ f(x) ಅನ್ನು ಅಂದಾಜು ಮಾಡಲು ಪ್ರಯತ್ನಿಸುತ್ತಿರುವುದು ಇದು ಚೆನ್ನಾಗಿ ಹೊಂದಬೇಕು ಎಂಬ ನಿರೀಕ್ಷೆ ಇದೆ 0 ಇಂದ L/2 ವರೆಗಿನ ಒಳಗೆ. ಇದರಿಂದ ನಾನು f(x) ನ ಆಡ್ ಫಂಕ್ಷನ್ ಅನ್ನು ಬದಲಿಸಬಹುದು. ಕೊನೆಯದಾಗಿ ನನಗೆ ಬಯಸಿದ ಎಕ್ಸ್ಪ್ರೆಷನ್ ದೊರೆಯುತ್ತದೆ bn ಗಾಗಿ. ಮತ್ತು ಇಲ್ಲಿ ಗಮನಿಸಬೇಕಾಗಿರುವುದು ಏನೆಂದರೆ ನಮಗೆ ಈ ವಿಧಾನದಿಂದ ದೊರೆಯಲಿರುವ f(x) ನಿಖರವಾಗಿ ಹೊಂದುತ್ತದೆ ಈ ರೇಂಜ್ 0 ಮತ್ತು L/2 ರ ನಡುವೆ ಇರುವ ಫಂಕ್ಷನ್ ಜೊತೆ. ಈ ರೇಂಜ್ನ ಹೊರಗೆ ಇದು ಮ್ಯಾಚ್ ಆಗುವುದಿಲ್ಲ. ಆದರೆ ನಾವಂತಹ ಬೇಡಿಕೆಯನ್ನು ಇಟ್ಟಿಲ್ಲ. ಹಾಗಾಗಿ ಇದು ಹೇಗಾಗುತ್ತದೆ ಎಂದು ಒಂದು ಪ್ರಶ್ನೆ ಮೂಲಕ ನೋಡೋಣ. ಇಲ್ಲಿ ಇದು ನನ್ನ ಫಂಕ್ಷನ್ ಆಗಿದೆ. ಹೀಗಾಗಿ 1 0 2 4 5 6 2π2 ರಲ್ಲಿ 10 ಇದ 0 ಮತ್ತು π/2 ರ ನಡುವೆ ಇದು ಈ ರೀತಿಯ ಸಿಂಪಲ್ ರೇಖೆಯಾಗಿದೆ ಮತ್ತು π/2 ನಿಂದ π-x ವರೆಗಿನ ನಡುವೆ. ಆದ್ದರಿಂದ x π/2 f(x) is π/2 ರಲ್ಲಿ ಅಂದರೆ ಇದೇ ಪಾಯಿಂಟ್ನಲ್ಲಿ ಮತ್ತು x π ನಲ್ಲಿ ಇದು ನಿಮಗೆ ನೀಡುತ್ತದೆ 0 ಅಂದರೆ ಇದು ಇಲ್ಲಿ ಬರುತ್ತದೆ. ಆದ್ದರಿಂದ ನಾನು ಈ ರೀತಿಯ ಲೈನ್ ಅನ್ನು ಪಡೆಯಬೇಕು. ಇದು df ಆಗಿದೆ ಹಾಗೂ ಇದರ ಹೊರಗೆ ಇದು ಹೇಗೆ ವರ್ತಿಸುತ್ತದೆ ಎಂದು ನಮಗೆ ತಿಳಿದಿಲ್ಲ. ಹಾಗೂ ಈಗ ನಾವು ಹುಡುಕಬೇಕಾಗಿರುವುದು ಒಂದು ಫೋರಿಯರ್ ಸೀರೀಸ್ ಅನ್ನು ಇಂತಹ ಫಂಕ್ಷನ್ ಗಾಗಿ. ಬೇರೆ ಕೇಸ್ಗೆ ಭಿನ್ನವಾಗಿ ಎಲ್ಲಿ ಇದು ತನ್ನನ್ನೇ ಪುನರಾವರ್ತಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ತನ್ನನ್ನೇ ಪುನರಾವರ್ತಿಸುತ್ತದೆಯೋ ಎಂದು ನಮಗೆ ತಿಳಿದಿಲ್ಲ ಮತ್ತು ನಾವು ನಿಜವಾಗಿಯೂ ಇದರ ಬಗ್ಗೆ ಚಿಂತೆ ಮಾಡುತ್ತಿಲ್ಲ. ಆದ್ದರಿಂದ ಈಗ ನಾವು ಆಡ್ ಫಂಕ್ಷನ್ ಅನ್ನು ಬಳಸಿ ಇದನ್ನು ಅಂದಾಜು ಮಾಡುತ್ತೇನೆ ಎನ್ನೋಣ. ಹೀಗೆ ಎತಡು ರೀತಿಯಲ್ಲೂ ಇದನ್ನು ಮಾಡಬಹುದು. ನೀವು ಈ ಪಾಯಿಂಟ್ನಲ್ಲಿ ಆಯ್ಕೆಯನ್ನು ಮಾಡಬಹುದು. ನಾನೊಂದು ಆಡ್ ಫಂಕ್ಷನ್ ಅಥವಾ ಈವನ್ ಫಂಕ್ಷನ್ ಅನ್ನು ಕಳೆದುಕೊಳ್ಳಬಹುದು. ಆದರೆ ನಾನು ಆಡ್ ಫಂಕ್ಷನ್ ಅನ್ನು ಕಳೆಯುತ್ತೇನೆ ಎನ್ನೋಣ. ಈಗ ಒಂದು ಈಕ್ವೇಶನ್ ಅನ್ನು ಬರೆಯೋಣ n ಗಾಗಿ. ಇಲ್ಲಿ ನೆನಪಿಡಬೇಕಾಗಿರುವುದು ಏನೆಂದರೆ x 0 ಇಂದ π ವರೆಗೆ ಹೋಗುತ್ತದೆ. ಆದ್ದರಿಂದ ನಾವು ಅದರ ಅರ್ಧವನ್ನು ತೆಗೆದುಕೊಂಡು ಇಲ್ಲಿ ಡಿವೈಡ್ ಮಾಡಬೇಕು. 1 ಅದರ ಅರ್ಧ ಆಗುತ್ತದೆ π/2. ಆದ್ದರಿಂದ ಇದಾಗಿದೆ ನನ್ನ ಈಕ್ವೇಶನ್ bn ಗಾಗಿ. ಇಲ್ಲಿ ನೀವು ನೋಡಬಹುದು b n ಅನ್ನು ಅವಲಂಬಿಸುತ್ತದೆ ಮತ್ತು n ಈ sin nx ನಿಂದ ಬರುತ್ತದೆ ಇಲ್ಲಿ. ಮತ್ತು ಸಹಜವಾಗಿ ನಾವು ಇಂಟಿಗ್ರಲ್ ಅನ್ನು ಮಾಡಬೇಕು ಮತ್ತು ಇದನ್ನು ಸರಳೀಕರಿಸಬೇಕು. u = x du = dx ಈ ಸಂದರ್ಭದಲ್ಲಿ ಮತ್ತು dv ಆಗುತ್ತದೆ sin nx dx ಮತ್ತು v ಆಗಿದೆ ಇಂಟಿಗ್ರಲ್ ಓವರ್ sin nx ಹಾಗೂ ಇದಾಗಿದೆ cos
nx ಡಿವೈಡೆಡ್ ಬೈ n. ಈಗ ಭಾಗಶಃ ಇಂಟಿಗ್ರಲ್ ಅನ್ನು ಮಾಡಲು ನಾನು ನನ್ನ ನೆಚ್ಚಿನ ಇಂಟಿಗ್ರಲ್ ಅನ್ನು ಅಂದರೆ ನಾನಿದನ್ನು ಕರೆಯುತ್ತೇನೆ I ಎಂದು. ಆ ಸಂದರ್ಭದಲ್ಲಿ I is equal to uv ಆಗುತ್ತದೆ. ಎರಡು ಲಿಮಿಟ್ಗಳ ಮಧ್ಯೆ ಇವಾಲ್ಯುವೇಟ್ ಆದಂತಹ ಎಂದರೆ 0 ಮತ್ತು π/2 ಮೈನಸ್ ಇಂಟಿಗ್ರಲ್ vdu ಎವ್ಯಾಲ್ಯುವೇಟ್ ಆಗಿದೆ ಇವುಗಳ ಮಧ್ಯೆ 0 ಮತ್ತು π/2 ಮತ್ತು ಕೊನೆಯಲ್ಲಿ ನೀವು ಎಲ್ಲವನ್ನೂ ಮಾಡಿ ಸಂಯೋಜಿಸಿ ನೇರವಾಗಿ bn ಗಾಗಿ ಫಲಿತಾಂಶವನ್ನು ಬರೆಯಬಹುದು. ಇದರ ಹಂತಗಳನ್ನು ಪೂರ್ಣಗೊಳಿಸಲು ನಿಮಗೆ ಬಿಡುತ್ತೇನೆ. ಈಗ ನಾನು ಅಂತಿಮ ಫಲಿತಾಂಶವನ್ನು ಸಂಯೋಜಿಸಿ ಬರೆಯಬಹುದು ಮತ್ತು ಅದು ಒಂದು a1 ಸಂಖ್ಯೆಯಾಗಿದೆ. ಆ ಸಂದರ್ಭದಲ್ಲಿ sin n π/2 is equal to 0. ಇದರರ್ಥ ಸರಣಿಯ ಟರ್ಮ್ಗಳು ಮಾತ್ರ ಉಳಿಯುತ್ತವೆ. ಸಬ್ಸ್ಟಿಟ್ಯೂಟ್ ಮಾಡಿ ಈ b1 b2 b3 ಮತ್ತು ಹೀಗೆ ಈ ಮೌಲ್ಯಗಳಿಗಾಗಿ ಇಲ್ಲಿ b1 ಆಗುತ್ತದೆ 4/π ಮತ್ತು sin π/2 ಆಗಿದೆ 1. ಆದ್ದರಿಂದ ಅದು ನನಗೆ ನೀಡುತ್ತದೆ ಕೇವಲ sin x. ವಾಸ್ತವವಾಗಿ ನೀವು ಇದನ್ನು ನೋಡುತ್ತೀರಿ 1/n² ಟರ್ಮ್ ಅನ್ನು ಇಲ್ಲಿ. ಇದರ ಅರ್ಥ ಏನೆಂದರೆ 4π ಒಂದು ಕಾನ್ಸ್ಟೆಂಟ್ ಆಗಿದೆ ಹಾಗೂ ಇದನ್ನು ನಾನು ನಿಜವಾಗಿ ಹೊರತೆಗೆಯಬಹುದು. ಇಲ್ಲಿ ಮೊದಲನೇ ಟರ್ಮ್ ಎಂದಿನಂತೆಯೇ sin x ಆಗಿದೆ ಮತ್ತು ಎರಡನೇ ಟರ್ಮ್ ಆಗುತ್ತದೆ ಸಹಜವಾಗಿಯೇ 4/π. ಇದನ್ನು ಈಗಾಗಲೇ ಹೊರತೆಗೆಯಲಾಗಿದೆ ಹಾಗೂ ಇದು ಛೇದದಲ್ಲಿ 9 ಅನ್ನು ನೀಡುತ್ತದೆ ಮತ್ತು sin 3π/2 ಇದಾಗುತ್ತದೆ 1. ಆದ್ದರಿಂದ ನಾನು ಈ ಪ್ಲಸ್ ಅನ್ನು 2 ಮೈನಸ್ಗೆ ಬದಲಿಸಬೇಕಾಗಿದೆ ಮತ್ತು ನನ್ನ ಬಳಿ ಉಳಿಯುತ್ತದೆ sin 3x. ಮತ್ತು ಇದು 3x ಆದ ಕಾರಣ ಇದನ್ನು ಹೀಗೆ ಬರೆಯುವುದನ್ನು ಆದೇಶಿಸಲಾಗಿದೆ 3². ಇದು ಇದನ್ನು ಉತ್ತಮವಾಗಿಸುತ್ತದೆ ಮತ್ತು ನೀವು ಒಂದು ಕಾಂಪ್ಯಾಕ್ಟ್ ಸೂತ್ರವನ್ನೂ ಬರೆಯಬಹುದು. ಈಗ ಮುಂದಿನ ಟರ್ಮ್ ಅನ್ನು ಬರೆಯುವುದು ಬಹಳ ಸುಲಭವಾಗಿದೆ. ಅದಾಗುತ್ತದೆ sin 5x/5² ಮೈನಸ್ sin 7x/7². ಮತ್ತು ಹೀಗೆ ನನ್ನ ಬಳಿ ಇರುವ ಈ f(x) ನ ಫಲಿತಾಂಶ ಒಂದು ಫೋರಿಯರ್ ಸೀರೀಸ್ ಆಗಿದೆ. ನನ್ನ ಫಂಕ್ಷನ್ಗಾಗಿ ಯಾವುದು 0 ಮತ್ತು π ಮಧ್ಯೆ ನೆಲೆಸಿದೆ. ಆದ್ದರಿಂದ ನೀವು ಸೀರೀಸ್ನ ಎಲ್ಲಾ ಟರ್ಮ್ಗಳನ್ನು ಪರಿಗಣಿಸಿದರೆ ಇನ್ಫಿನಿಟಿ ಎಷ್ಟಿವೆ. ಇದು ನಿಖರವಾಗಿ ನಿಮಗಾಗಿ ಈ ಫಂಕ್ಷನ್ ಅನ್ನು ಪುನರುತ್ಪಾದಿಸುತ್ತದೆ. ಒಂದು ಸಾಮಾನ್ಯ ಟರ್ಮ್ ಎಂದರೆ sin nx/n². ಇದರರ್ಥ ಒಂದು sin nx ಆದ ಅಂಶ ಯಾವಾಗಲೂ ಒಂದು ಆಸಿಲೇಟರಿ ಫಂಕ್ಷನ್ ಆಗಿರುತ್ತದೆ ಮತ್ತು ಅದು ಯಾವಾಗಲೂ +1 ಮತ್ತು -1 ಮಧ್ಯೆ ಇರುತ್ತದೆ. ಹೀಗಾಗಿ ಛೇದವು ಒಂದು ಇಂಟಿಜರ್ ನ ಸ್ಕ್ವೇರ್ ಆಗಿ ಹೆಚ್ಚುತ್ತಿದೆ. ಆದ್ದರಿಂದ ಸತತ ಟರ್ಮ್ಗಳ ತೂಕವು ಕಡಿಮೆಯಾಗುತ್ತಿದೆ. ಪರಿಣಾಮಕಾರಿಯಾಗಿ ಇದರ ಅರ್ಥ ಏನೆಂದರೆ ಬಹುಶಃ ಮೊದಲ ಕೆಲ ಟರ್ಮ್ಗಳು ಒಂದು ಒಳ್ಳೆಯ ಕೆಲಸ ಮಾಡಬಹುದು ಫಂಕ್ಷನ್ ಅನ್ನು ಪುನರುತ್ಪಾದಿಸುವಲ್ಲಿ. ನಮ್ಮ ಉದ್ದೇಶಗಳಿಗಾಗಿ ನೀವೀಗ f(x) ನ ಫಂಕ್ಷನ್ನ ವ್ಯಾಖ್ಯಾನಕ್ಕೆ ವಾಪಸ್ಸಾಗಿ. ಇದು ನನಗೆ ಹೇಳುವುದೇನೆಂದರೆ x 2 ಆಗಿದ್ದರೆ f(x) ಕೂಡ π/2 ಆಗಿರುತ್ತದೆ. ಆದ್ದರಿಂದ x 2 π/2 ಯಲ್ಲಿ f(x) ಆಗುತ್ತದೆ π/2. ಆದ್ದರಿಂದ ಈಗ ನಾವಿದನ್ನು ನಮ್ಮ ಬಳಿ ಇರುವ ರಿಲೇಶನ್ ನಲ್ಲಿ ಹಾಕಬಹುದು. ನಾವು ಈಗ ತಾನೇ ಪಡೆದಿದ್ದರಲ್ಲಿ ಅದನ್ನು ಮಾಡೋಣ. ಇದು ಹೇಳುವುದೇನೆಂದರೆ x ನ ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿದೆ π/2 ಮತ್ತು ಅದಾಗಿದೆ 4/π. ಮೊದಲ ಟರ್ಮ್ sin x ಆಗಿದೆ. ಆದ್ದರಿಂದ ಅದಾಗುತ್ತದೆ sin π/2 ಮೈನಸ್ sin 3x. ಅದಾಗಿದೆ 3π/2 ಪ್ಲಸ್ sin 5π/2 ಮತ್ತು ಹೀಗೆ. ಆದ್ದರಿಂದ ಇದನ್ನು ಈಗ ಸರಳೀಕೃತಗೊಳಿಸಬಹುದು ಮತ್ತು ನಾವು ಉತ್ತಮ ಸರಣಿಯನ್ನು ಬರೆಯಬಹುದು. ಆದ್ದರಿಂದ ಇದಾಗಬೇಕು π²/8. ಅದಾಗುತ್ತದೆ 1 + 1/3² + 1/5² ಪ್ಲಸ್ ಮತ್ತು ಹೀಗೆ. ಆದ್ದರಿಂದ ನಮ್ಮ ಬಳಿ ಇರುವುದು ಒಂದು ಇನ್ಫೈನಟ್ ಸೀರೀಸ್ π ಗಾಗಿ. ಇಲ್ಲಿ ತಾತ್ವಿಕವಾಗಿ
ನೀವು ಪೈನ ಮೌಲ್ಯವನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಕೇವಲ ಈ ಸೀರೀಸ್ ಅನ್ನು ಬೇಕಾದ ಸರಿಯಳತೆ ಹಾಗೂ ನಿಖರತೆಯೊಂದಿಗೆ ಒಟ್ಟು ಸೇರಿಸುವುದರಿಂದ. ಈಗ ನಾನು ಕೊನೆಗೊಳಿಸುವ ಮೊದಲು ಚಿತ್ರದೊಂದಿಗೆ ನೋಡೋಣ ನಾವೇನು ಮಾಡಿದ್ದೇವೆ ಎಂದು. ಇದು ಫಂಕ್ಷನ್ ಆಗಿದೆ, ನಾವು ಇದಕ್ಕಾಗಿ ಫೋರಿಯರ್ ಸೀರೀಸ್ ಬರೆಯಲು ಬಯಸಿದ್ದೆವು ಹಾಗೂ ನಮ್ಮ ಬಳಿ ಈ ಫಲಿತಾಂಶವಿದೆ ಮತ್ತು ನೀವು ಎಲ್ಲವನ್ನೂ ಸಮ್ ಮಾಡಿದರೆ ನೀವು ಖಂಡಿತವಾಗಿಯೂ ಈ ಫಂಕ್ಷನ್ ಅನ್ನು ನಿಖರವಾಗಿ ಹೀಗೆ ಅಂದಾಜು ಮಾಡಬಹುದು. ಇದು ಮ್ಯಾಚ್ ಆಗುವುದು ಈ 0 ಮತ್ತು ಪೈ ನಡುವೆ ಹಾಗೂ ಇದು ನಾವು ಬಯಸಿದ ರೇಂಜ್ ಆಗಿದೆ. ಆದರೆ ಈಗ ನೀವು ಈ -π ಮತ್ತು 0 ನಡುವೆ ಏನಾಗುತ್ತದೆ ಎಂದು ಕೇಳಿದರೆ ನೀವು ವಾಸ್ತವಿಕವಾಗಿ ಊಹೆ ಮಾಡಬಹುದು, ಒಂದು ಅರಿವುಳ್ಳ ಊಹೆ, ಏಕೆಂದರೆ ನಾವು ಫಂಕ್ಷನ್ ಅನ್ನು ಪ್ರತಿನಿಧಿಸಲು ಆಡ್ ಸೀರೀಸ್ ಅನ್ನು ಬಳಸುತ್ತಿದ್ದೇವೆ. ಇದರರ್ಥ ಈ ರೇಂಜ್ 0 ಮತ್ತು ಪೈನ ಹೊರಗಡೆ ಈ ಫಂಕ್ಷನ್ ಆಡ್ ಫಂಕ್ಷನ್ ತರಹ ವರ್ತಿಸುತ್ತದೆ ಹಾಗೂ ಈ ಫಂಕ್ಷನ್ ಹೀಗೆ ಮುಂದುವರಿಯುತ್ತದೆ. ಈ ರೇಂಜ್ ಎಲ್ಲಿ x ಇರುತ್ತದೆ x ಇರುತ್ತದೆ -π ಮತ್ತು 0 ಮಧ್ಯೆ.